ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿವ್ಯಾ. ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಲಕ್ಷ್ಮಿ ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದ್ರು. ಇಷ್ಟು ಚೆನ್ನಾಗಿ ಅಲಂಕಾರ ಆಗಿತ್ತು ಅವತ್ತಿನ ದಿನ. ಮತ್ತು ಪ್ರಸಾದ ಕೂಡ ಇಟ್ಟಿದ್ದೆ, ನೈವೇದ್ಯ ಕೂಡ ಇಟ್ಟಿದ್ದೆ. ಅದೆಲ್ಲ ಆದಮೇಲೆ 3ನೇ ದಿವಸ ಕಳಶ ಅಲ್ಲಾಡಿಸ್ಬೇಕಾದ್ರೆ ಲಕ್ಷ್ಮೀ ದೇವರು ತುಂಬಾ ಭಾರ ಅನಿಸ್ತಾಯಿತ್ತು ನನಗೆ. ಅಲ್ಲಾಡ್ಸೋಕ್ಕೆ ಆಗಲಿಲ್ಲ, ಕಳಶ ಅಲ್ಲಾಡ್ಸೋಕ್ಕೆ ಆಗಲಿಲ್ಲ. ಹಾಗೂ ಈಗ ಪ್ರಯತ್ನ ಪಟ್ಟು ಮತ್ತು ಸ್ವಲ್ಪ ಅಲ್ಲಾಡಿಸಿದೆ. ಒಂದು 3 ಸತಿ ಅಲ್ಲಾಡಿಸಿ ಬಿಟ್ಟೆ. ಅದಾದಮೇಲೆ ಸಂಜೆ ತೆಗಿಬೇಕಾಗಿತ್ತು. ಹಾಗೆ ಸಂಜೆ ತೆಗಿಬೇಕಾದ್ರೆ ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇದ್ದೆ ನಾನು. ಅಕ್ಕಿ ಎಷ್ಟು ನಾವು ಹಾಕಿರ್ತೀವಿ ಕಳಶ ಕೂರ್ಸೋಕ್ಕೆ ಮುಂಚೆ, ಅದಕ್ಕಿಂತ ಹೆಚ್ಚಾಗಿ ಅಕ್ಕಿ ಆದರೆ ಅಲ್ಲಿಗೆ ಲಕ್ಷ್ಮೀ ಪೂಜೆನ ಒಪ್ಕೊಂಡಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಇಡಕ್ಕೆ ಮುಂಚೆನೇ ಚೆಕ್ ಮಾಡಿದ್ದೆ ಕೂಡ. ನಾನು ಮ್ಯಾಕ್ಸಿಮಮ್ 3 ಗ್ಲಾಸ್ ಅಕ್ಕಿ ಹಾಕಿದ್ದೆ. ಅಕ್ಕಿ ತೆಗಿಬೇಕಾದ್ರೆ ಅದು 3/4 ಗ್ಲಾಸ್ ಆಗಿತ್ತು. ನೋಡ್ತಾ ಇರ್ಬೋದು ನಾನು ಆಲ್ರೆಡಿ 1 ಗ್ಲಾಸ್ ತೆಗೆದಿದ್ದೀನಿ. ಇವಾಗ 2ನೇ ಗ್ಲಾಸ್ ತುಂಬಿಸ್ತಾ ಇದ್ದೀನಿ. 2ನೇ ಗ್ಲಾಸ್ ತುಂಬಿಸ್ತಾ ಇರಬೇಕಾದ್ರೆ ಇಲ್ಲಿ ನಾನು ಅದನ್ನು ಕಂಠಕ್ಕೆ ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ಇವಾಗ 2ನೇ ಗ್ಲಾಸ್ ತುಂಬಿದೆ. ಮತ್ತು ಇದರಲ್ಲಿ ನಾನು ಹೆಚ್ಚಾಗಿರೇ ಹಾಕಿ ಮತ್ತೆ ತೆಗಿತಾ ಇದ್ದೀನಿ. ಆಗ ನೋಡಿದ್ರು 3ನೇ ಗ್ಲಾಸ್ ತುಂಬಿನೂ ಮತ್ತೆ ಅಕ್ಕಿ ಮಿಕ್ಕಿತ್ತು. ಕರೆಕ್ಟಾಗಿ 3 ಗ್ಲಾಸ್ ಹಾಕಿದ್ದೆ. ನೋಡ್ತಾ ಇರ್ಬೋದು. ಇವಾಗ ನಾನು 3ನೇ ಗ್ಲಾಸ್ ತುಂಬಿಸ್ತಾ ಇದ್ದೀನಿ. ಇದೆಲ್ಲ ನಿಜಾನ ಅಲ್ವಾ ಅನ್ನೋ ಥರ ನನಗೂ ಡೌಟ್ ಇತ್ತು ಇದು ಮಾಡಬೇಕಾದ್ರೆ. ಬಟ್ ಸ್ಟಿಲ್ ಸುಮ್ಮನೆ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಆವಾಗ ಇದು ನಿಜವಾಗ್ಲೂ ನನಗನ್ಸಿದ್ದು ಹೌದು, ಇದು ಆಗತ್ತೆ. ಲಕ್ಷ್ಮೀ ದೇವರು ನಮ್ಮ ಪೂಜೆನ ಒಪ್ಕೊಂಡಿದ್ರೆ ಅಕ್ಕಿ ಜಾಸ್ತಿನೇ ಇರುತ್ತೆ, ನಾವು ಹಾಕಿದ್ದಕ್ಕಿಂತ ಜಾಸ್ತಿನೇ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇನ್ನು ಎಕ್ಸ್ಟ್ರಾ 1/4 ಗ್ಲಾಸ್ ಎಕ್ಸ್ಟ್ರಾನೇ ಇದೆ ಅಕ್ಕಿ. ನಿಮಗೂ ಇದೇ ಥರನೇ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಲಕ್ಷ್ಮೀ ಹಬ್ಬದಲ್ಲಿ, ಅಥವಾ ಬೇರೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿತ್ತಾ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅನ್ನೋದನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ಬೇರೆ ಏನಾದರೂ ವಿಷಯಗಳಿದ್ದರೆ ವರಮಹಾಲಕ್ಷ್ಮಿ ಹಬ್ಬದ ಸಂಬಂಧದಲ್ಲಿ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇದೇ ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. 1/4 ಗ್ಲಾಸ್ ಜಾಸ್ತಿ ಬಂದಿದೆ ಅಕ್ಕಿ. ಅಂದರೆ ಲಕ್ಷ್ಮಿಗೆ ಪೂಜೆ ಒಪ್ಕೊಂಡಿದೆ ಅಂತ ಅರ್ಥ.